ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿತಾ ಇದ್ದಂತೆ ಬಿಗ್ ಶಾಕ್ ಈಗ ಕಾದಿದೆ. ಆಪ್ತರೆಲ್ಲ ಒಬ್ಬೊಬ್ಬರೇ ಸಿದ್ದರಾಮಯ್ಯರನ್ನ ಬಿಟ್ಟು ದೂರ ದೂರ ಹೋಗ್ತಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿತಾ ಇದ್ದಂತೆ ಬಿಗ್ ಶಾಕ್ ಆಗಿದೆ. ಆಪ್ತರೆಲ್ಲರೂ ಕೂಡ ಒಬ್ಬೊಬ್ಬರೇ ಸಿದ್ದರಾಮಯ್ಯನವರನ್ನ ಬಿಟ್ಟು ದೂರ ದೂರ ಹೋಗ್ತಿದ್ದಾರೆ. ಅಧಿಕಾರ ಬಿಟ್ಟ ತ್ಯಾಗರಾಮಯ್ಯನಿಗೆ ಇದೆಂತಹ ಸ್ಥಿತಿ ಸ್ವಾಮಿ? ದೇವರಾಜ ಅರಸು ರೀತಿಯಲ್ಲಿ ಒಬ್ಬಂಟಿಯಾದ್ರ ಮಾಜಿ ಸಿಎಂ ಸಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಬಣ ಸಂಪೂರ್ಣವಾಗಿ ಈಗ ಛಿದ್ರವಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಮಾಜಿ ಸಿಎಂ ಸಿದ್ದು ಬಣದ ಕಥೆ ವ್ಯಥೆ. ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕದಲ್ಲಿ ಸಿದ್ದರಾಮಯ್ಯ ಒಂಟಿಯಾಗ್ಬಿಟ್ರ? ವೇದಿಕೆಗೆ ಬಂದ್ರು ಕೂಡ ಸಿದ್ದರಾಮಯ್ಯನವರಿಂದ ಜಮೀರ್ ದೂರ ಕುಳಿತುಕೊಂಡಿದ್ದಾರೆ. ಜಮೀರ್ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿಯೂ ಕೂಡ ದೂರ ಉಳಿದಿದ್ದಾರೆ ಸಿದ್ದರಾಮಯ್ಯನವರಿಂದ. ಸಿದ್ದರಾಮಯ್ಯ ವೇದಿಕೆಗೆ ಬಂದಿದ್ದಕ್ಕೆ ಕೈ ಕುಲುಕಲಷ್ಟೇ ಸೀಮಿತವಾಯ್ತಾ? ಸಿದ್ದರಾಮಯ್ಯ ಬಳಿ ನಿಲ್ಲದೆ ಯಾವೊಬ್ಬ ಆಪ್ತರು ಕೂಡ ನಿಲ್ಲದೆ ದೂರ ಹೋಗಿರುವಂಥದ್ದು. ಸಚಿವರು ಹಾಗೂ ಶಾಸಕರು ಮಾಜಿ ಮುಖ್ಯಮಂತ್ರಿ ಸಿದ್ದು ಆಲಿಂಗಿಸಿದ್ರೆ ಅಧಿಕಾರಕ್ಕೆ ಕೊತ್ತು ಬರುವಂತಹ ಭಯ ಈಗ ಅವರಿಗೆ ಕಾಡ್ತಾ ಇದೆ. ಮಾಜಿ ಸಿಎಂ ಸಿದ್ದು ವಿರೋಧಿಸಿದ್ರೆ ವೋಟ್ ಬ್ಯಾಂಕ್ಗೆ ಸಂಕಷ್ಟ ಎದುರಾಗುತ್ತೆ. ಅಧಿಕಾರಕ್ಕಾಗಿ ಸಿದ್ದರಾಮಯ್ಯನವರಿಂದ ದೂರವಾದಂತಹ ಅಹಿಂದ ಬಣ. ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿತಾ ಇದ್ದಂತೆ ಆಪ್ತರೆಲ್ಲ ಒಬ್ಬೊಬ್ಬರೇ ಸಿದ್ದರಾಮಯ್ಯನವರನ್ನ ಬಿಟ್ಟು ದೂರ ಹಾಕ್ತಿದ್ದಾರೆ. ಅಧಿಕಾರ ಬಿಟ್ಟಂತಹ ತ್ಯಾಗರಾಮಯ್ಯನಿಗೆ ಇದೆಂತಹ ಸ್ಥಿತಿ ಬಂತು ಸ್ವಾಮಿ? ದೇವರಾಜ ಅರಸು ರೀತಿಯಲ್ಲಿ ಎಲ್ಲ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಬ್ಬಂಟಿ ಆಗ್ಬಿಟ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಣ ಈಗ ಸಂಪೂರ್ಣವಾಗಿ ಛಿದ್ರ ಆಗ್ಬಿಟ್ಟಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಮಾಜಿ ಸಿಎಂ ಸಿದ್ದು ಬಣದ ಕಥೆ ವ್ಯಥೆ ಹೇಳ್ತಾ ಹೋಗ್ತೀವಿ. ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕದಲ್ಲಿ ಸಿದ್ದರಾಮಯ್ಯ ಒಂಟಿಯಾಗ್ಬಿಟ್ರ? ವೇದಿಕೆಗೆ ಬಂದರೂ ಕೂಡ ಸಿದ್ದರಾಮಯ್ಯನವರಿಂದ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ ದೂರ ಕುಳಿತುಕೊಂಡಿದ್ದಾರೆ. ದೂರ ಆದ್ರ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಜಮೀರ್ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಕೂಡ ಸಿದ್ದರಾಮಯ್ಯನವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ವೇದಿಕೆಗೆ ಬಂದಿದ್ದಕ್ಕೆ ಕೈ ಕುಲುಕಲಷ್ಟೇ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ. ಅಂದ್ರೆ ಏನು, ಸಿದ್ದರಾಮಯ್ಯನವರ ಬಣ ಬರೀ ಹ್ಯಾಂಡ್ ಶೇಕ್ ಮಾಡೋದಕ್ಕಷ್ಟೇ ಸೀಮಿತ ಆಗಿಬಿಡುತ್ತಾ? ಸಿದ್ದರಾಮಯ್ಯ ಬಳಿ ನಿಲ್ಲದೆ ಯಾವೊಬ್ಬ ಆಪ್ತ ಶಾಸಕರು ಸಚಿವರು ದೂರ ಉಳಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದು ಆಲಂಗಿಸಿದ್ರೆ ಅಧಿಕಾರಕ್ಕೆ ಕೊತ್ತು ಬರುವಂತಹ ಭಯ ಅವರನ್ನ ಕಾಡ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ವಿರೋಧಿಸಿದ್ರೆ ಅಹಿಂದ ಬಣದ ಒಂದು ಏನು ವೋಟ್ ಬ್ಯಾಂಕ್ ಏನಿದೆ, ಆ ವೋಟ್ ಬ್ಯಾಂಕ್ಗೆ ಸಂಕಷ್ಟ ಆಗುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ಅಧಿಕಾರಕ್ಕಾಗಿ ಸಿದ್ದರಾಮಯ್ಯನವರಿಂದ ಅಹಿಂದ ಬಣ ದೂರ ಉಳಿದುಕೊಂಡಿದ್ಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಏನು, ಕೆಪಿಸಿಸಿ ಪಟ್ಟಕ್ಕೆ ಏರ್ತಾ ಇದ್ದಂತೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಒಂದು ಪಟ್ಟಾಭಿಷೇಕದ ವೇಳೆ ಸಿದ್ದರಾಮಯ್ಯನವರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶಾಸಕರು, ಸಚಿವರು. ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತಾ ಅನ್ನುವಂತಹ ಭಯದಲ್ಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬಣ ಸಿದ್ದರಾಮಯ್ಯನವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಕೆ ಹರಿಪ್ರಸಾದ್ ಪಟ್ಟಾಭಿಷೇಕದಲ್ಲಿ ಸಿದ್ದರಾಮಯ್ಯ ಒಂಟಿ ಆಗ್ಬಿಟ್ರ? ಅಧಿಕಾರ ತ್ಯಾಗ ಮಾಡಿದಂತಹ ರಾಮಯ್ಯನಿಗೆ ಇದಂತಹ ಸ್ಥಿತಿ ಬಂತು ಸ್ವಾಮಿ. ದೇವರಾಜ ಅರಸು ರೀತಿಯಲ್ಲಿ ಇವರು ಕೂಡ ಒಂಟಿ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಏನು, ಸಿಎಂ ಸ್ಥಾನದಿಂದ ಸಿದ್ದು ಕೆಳಗಿಳಿತಾ ಇದ್ದಂತೆ ಆಪ್ತ ಶಾಸಕರು, ಸಚಿವರು ಏನಿದ್ರು ಸಿದ್ದರಾಮಯ್ಯನವರ ಬಣದಲ್ಲಿ ಯಾರೆಲ್ಲ ಕಾಣಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಬಿಟ್ಟು ದೂರ ಆಗ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಸಿದ್ದರಾಮಯ್ಯನವರ ಬಣ ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದೆ. ಅಧಿಕಾರ ತ್ಯಾಗ ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಈಗ ಎಲ್ಲೋ ಒಂದು ಕಡೆ ಅಂದರೆ ದೇವರಾಜ ಅರಸು ಅವರು ಹೇಗೆ ಒಂಟಿ ಆಗಿಬಿಟ್ರು, ಆ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂಟಿ ಆದ್ರ? ಅವರ ಆಪ್ತರೆಲ್ಲ ದೂರ ಆಗ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಎಸ್ ಲಕ್ಷ್ಮಿ, ಇದಕ್ಕೆ ಖಂಡಿತವಾಗ್ಲೂ ಹೌದು ಅಂತಾನೆ ಹೇಳ್ಬೋದು. ಯಾಕಂದರೆ ನಾವು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ನೋಡಿದ್ವಿ, ಯಾವುದೆಲ್ಲ ಒಂದು ಅಧಿಕಾರ ಅಂತಸ್ತು ಅನ್ನೋದೆಲ್ಲ ಕೂಡ ಒಂದು ಪೊಸಿಷನ್ ಅನ್ನೋದು ಇರುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಜೊತೆಗೆ ಜೈಕಾರ ಹಾಕೋದಕ್ಕೆ ಹಿಂದೆ ಮುಂದೆ ನಾಯಕರು ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆ ಕೂಡ ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಬಹುತೇಕ ಅವರು ಯಾವಾಗ ಕೂಡ ವಿಧಾನಸೌಧಕ್ಕೆ ಒಂದೊಮ್ಮೆ ಯಾವಾಗಾದರೂ ವಿಧಾನಸೌಧಕ್ಕೆ ಭೇಟಿ ಮಾಡಿದ್ರೆ ಅಥವಾ ಏನಾದರೂ ಸಚಿವ ಸಂಪುಟ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮೀಟಿಂಗ್ಸ್ ಇದ್ದಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ್ರೆ ಅವರ ಜೊತೆ ಕನಿಷ್ಠ ಅಂದರೂ ಕೂಡ ಒಬ್ಬರು ಸಚಿವರು, ಇಬ್ಬರು ಶಾಸಕರು ಈ ರೀತಿಯಾಗಿ ಅವರದ್ದೇ ವೆಹಿಕಲ್ನಲ್ಲೂ ಕೂಡ ಬರ್ತಾ ಇದ್ದದನ್ನು ನಾವು ಸಾಕಷ್ಟು ಬಾರಿ ಗಮನಿಸಿದ್ದೇವೆ. ಈಗ ಮೊನ್ನೆ ಕೂಡ ಒಂದಿಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗಿತ್ತು. ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಅದಕ್ಕೂ ಹಿಂದಿನ ಸಂದರ್ಭದಲ್ಲಿ ಅಂದರೆ ನಾಮಿನೇಷನ್ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ಓಡಾಡ್ತಾ ಇರುವಂಥ ಒಂದಿಷ್ಟು ವಿಜುವಲ್ಸ್ಗಳು, ಜೊತೆಗೆ ಅವ್ರ ಕಾರ್ನಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಏಕಾಂಗಿಯಾಗೇ ಬರ್ತಾ ಇದ್ರು ವಿಧಾನಸೌಧಕ್ಕೆ. ಅವರು CM ಸ್ಥಾನದಿಂದ ಕೆಳಗಿಳಿದ ಬಳಿಕ ಅವರ ಆಪ್ತರು ಯಾರಿದ್ರು ಅವರು ಕೂಡ ಅವರ ಜೊತೆ ಜಾಸ್ತಿ ಅಷ್ಟೊಂದು ಗುರುತಿಸ್ಕೊಳ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ಮಾಡಿದ್ರು, ಈಗ ಏಕಾಂಗಿ ಆದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಿದೆ. ಆದರೆ ಇದು ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ. SM ಕೃಷ್ಣ ಅವರ ವಿಚಾರದಲ್ಲಾಗಿರ್ಬೋದು, ಬೇರೆ ಬೇರೆ ನಾಯಕರ ವಿಚಾರದಲ್ಲಾಗಿರ್ಬೋದು, ಯಾವಾಗ CM ಅಧಿಕಾರದಿಂದ ಕೆಳಗಿಳಿತಾರೆ ಆ ಸಂದರ್ಭದಲ್ಲಿ ಇದ್ದಂಥ ನಾಯಕರು, ಹಿಂದೆ ಮುಂದೆ ಇದ್ದಂಥ ನಾಯಕರು ಅವರೆಲ್ಲರೂ ಕೂಡ ಅವರ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಕಮ್ಮಿ ಮಾಡ್ತಾರೆ ಅನ್ನೋದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯನವರ ಪೀರಿಯಡ್ನಲ್ಲೂ ಇಲ್ಲ ಇವರ ಎರಾದಲ್ಲೂ ಅದೇ ಸೇಮ್ ಕಂಟಿನ್ಯೂ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಸಿದ್ದರಾಮಯ್ಯನವರಿಗೆ ಕಡೆಗಣಿಸೋ ಹಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅವರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು, ಈಗ ಅಧಿಕಾರ ಅಂದರೆ ತ್ಯಾಗ ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಸ್ಥಾನ ಅಂತಲೇ ಈಗಾಗಲೇ ರಾಜ್ಯದಂತ ಒಂದು ರೀತಿಯಾಗಿ ಅವರ ಮೇಲೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಕೂಡ ಇದೆ. ಯಾಕಂದರೆ ತ್ಯಾಗ ಮಾಡಿದಂಥವ್ರು ಅಂತ ಹೇಳಿ ಎಲ್ಲೂ ಕೂಡ ಗೊಂದಲಕ್ಕೆ ಎಡೆ ಮಾಡಿ ಕೊಡಲಿಲ್ಲ. ಅಂದರೆ ಅಧಿಕಾರ ಹಸ್ತಾಂತರ ಮಾಡಿಕೊಡ್ಬೇಕಾದ್ರೆ ಕ್ಲಿಯರ್ ಆಗಿ ಅಧಿಕಾರವನ್ನು ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ರೀತಿಯಾಗಿ ತ್ಯಾಗದ ರಾಮಯ್ಯ ಅಂತಲೇ ಈಗಾಗಲೇ ಸಾಕಷ್ಟು ಹೆಸರುವಾಸಿಯನ್ನು ಕೂಡ ಪಡೆದಿದ್ದಾರೆ ಸುಮಾರು 20 ದಿನಗಳಿಂದ ಅಂತಲೇ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರನ್ನು ಏನಾದರೂ ದೂರ ಉಳಿಸುತ್ತಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಕಾಂಗ್ರೆಸ್ ಎಲ್ಲೂ ಕೂಡ ಆ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ. ಅವರಿಗೆ ಯಾವ ಸ್ಥಾನಮಾನಗಳನ್ನು ಕೊಡಬೇಕು ಆ ಸ್ಥಾನಮಾನವನ್ನೆಲ್ಲವನ್ನು ಕೂಡ ಕೊಡ್ತಾ ಇದೆ. ಒಂದು ವೇಳೆ ಇದೇ ರೀತಿಯಾಗಿ ಅವರ ಜೊತೆ ಯಾರು ಕೂಡ ಓಡಾಡದೇ ಇದ್ರೆ ಅವರು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ದೂರ ಉಳ್ಕೊಂಡ್ರೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಕೂಡ ಆಗುವಂಥ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಹಿಂದ ಮತ ಬ್ಯಾಂಕ್ ಏನಿದೆ ಇದನ್ನೆಲ್ಲವನ್ನು ಕ್ರೋಢೀಕರಣ ಮಾಡುವಂಥ ಶಕ್ತಿ ಇರೋ ಏಕೈಕ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಏನಾದರೂ ಒಂದು ವೇಳೆ ಕೈಬಿಟ್ಟು ಅಥವಾ ಅವ್ರನ್ನ ದೂರ ಇಟ್ಕೊಂಡ್ರೆ ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಕಾಂಗ್ರೆಸ್ ಈ ರೀತಿಯಾಗಿ ನಡೆದುಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಅನ್ನೋದು ಸದ್ಯದ ಮಟ್ಟಿಗೆ ಆಗ್ತಾ ಇರುವಂಥ ಚರ್ಚೆ. ಆದರೆ ಕಾಂಗ್ರೆಸ್ ಜಾಣ ನಡೆಯನ್ನೇ ಕೂಡ ಎಲ್ಲ ಕಡೆ ನಡೆದುಕೊಳ್ತಾ ಇದೆ. ಅವ್ರನ್ನೆಲ್ಲೂ ಕೂಡ ದೂರ ಇಟ್ಟಿಲ್ಲ. ಯಾಕಂದರೆ ಅವರು ತ್ಯಾಗ ಕೂಡ ಮಾಡಿದ್ದಾರೆ, ಒಂದು ಸಾಫ್ಟ್ ಕಾರ್ನರ್ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಅವರು CM ಆಗಿದ್ದಾಗ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಿತ್ತು ಅದೇ ಪ್ರಾಮುಖ್ಯತೆಯನ್ನು ಈಗಲೂ ಕೂಡ ಕಾಂಗ್ರೆಸ್ ಕೊಡ್ತಾ ಇದೆ. ಆದರೆ ಒಂದು ವೇಳೆ ನಾನು ಈಗಾಗಲೇ ಹೇಳ್ದಂಗೆ ಏನಾದರೂ ದೂರ ಉಳಿದಿದ್ರೆ ಮುಂದಿನ ಚುನಾವಣೆ 2028ಕ್ಕೆ ಅಹಿಂದ ಮತ ಬ್ಯಾಂಕು ಅಂದರೆ ಈಗಾಗಲೇ ಏನು ಕ್ರೋಢೀಕರಣ ಮಾಡಿದ್ರು ಸಿದ್ದರಾಮಯ್ಯ ಅವರು, ಆ ಅಹಿಂದ ಮತ ಬ್ಯಾಂಕ್ ಎಲ್ಲವೂ ಕೂಡ ಡಿವೈಡ್ ಆಗುವಂಥ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಎಲ್ಲ ನಡೆಯನ್ನು ಕೂಡ ಜಾಗೃತರಾಗಿ DK ಶಿವಕುಮಾರ್ ಅವರಾಗಿರ್ಬೋದು, ಈಗಾಗಲೇ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಟ್ಟಾಗಿ ನಡೆದುಕೊಂಡು ಹೋಗಬೇಕು ಅನ್ನೋದು ಒಂದಿಷ್ಟು ಲೆಕ್ಕಾಚಾರಗಳು ಸಾಕಷ್ಟು ಕಡೆ ಈಗಾಗಲೇ ಕೇಳಿ ಬರ್ತಾ ಇದೆ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.